ಪ್ರಿಯ ವೀಕ್ಷಕರೇ, ಬೆಬ್ಬುಕ ಟಿವಿಗೆ ಸ್ವಾಗತ. ಇವತ್ತು ತಮ್ಮ ಸುತ್ತಲಿನ ಜಗತ್ತಿಗೆ ಹೇಗೆ ಸಹಾಯ ಮಾಡಬಹುದು ಎಂದು ತಿಳಿಯೋಣ. ಅದೊಂದು ದಿನ ಹೂವುಗಳಿಗಿಂತ ಹೆಚ್ಚಾಗಿ ಬಣ್ಣದ ಹೂವುಗಳಿಂದ ತುಂಬಿದ ಸುಂದರ ಗಿಳಿಯ ಹೆಸರಿನಿಂದ ಪ್ರಸಿದ್ಧವಾದ ಬೆಲ್ಲ ಮತ್ತು ಶ್ರಮ ಮತ್ತು ಕಠಿಣದ ಕೆಲಸದಿಂದ ಮೆಚ್ಚಿದ ಬೆನ್ನಿ ಎಂಬ ಮಧುಮಕ್ಕಿಯು ವಾಸಿಸುತ್ತಿದ್ದರು. ಪ್ರತಿದಿನ ಬೆನ್ನಿ ಹೂವಿನಿಂದ ಹೂವಿಗೆ ಗಗನಮಂಡಲದಲ್ಲಿ ಸಂಚರಿಸುತ್ತಾ ತನ್ನ ಪರಾಗವನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದರು. ಅವನು ನಿರಂತರವಾಗಿ ಶ್ರಮಿಸುತ್ತಿದ್ದ, ತನ್ನ ಜೇನು ಉತ್ಪಾದನೆ ಚೆನ್ನಾಗಿಯೂ ಬೆಳೆಯುತ್ತಿತ್ತು. ಬೆಲ್ಲ ಮತ್ತೊಂದೆಡೆ ಸೂರ್ಯನ ಬೆಳಕಿನಲ್ಲಿ ಮತ್ತು ಹೂವುಗಳ ಸಿಹಿಯಾದ ವಾಸನೆಗಳಲ್ಲಿ ಸಂತೋಷಿಸುತ್ತಿದ್ದಳು. ಅವಳು ತನ್ನ ನಿರ್ಲಕ್ಷ್ಯ ಜೀವನವನ್ನು ಪ್ರೀತಿಸುತ್ತಿದ್ದಳು, ಆದರೆ ಹೆಚ್ಚು ಶ್ರಮಿಸುತ್ತಿದ್ದ ಬೆನ್ನಿಯನ್ನು ನೋಡಿದಾಗ ಅವಳಿಗೆ ಪಾಪ ಅನುಭವವಾಯಿತು. ಒಂದು ದಿನ ಬೆಲ್ಲ ಬೆನ್ನಿಯನ್ನು ತುಂಬಾ ತಾಪದಿಂದ ಶ್ರಮಿಸುತ್ತಿರುವುದನ್ನು ಗಮನಿಸಿದಳು ಮತ್ತು ಅವನು ಹೆಚ್ಚು ಕೆಲಸ ಮಾಡದಿರುವುದರಿಂದ ಅವಳಿಗೆ ಪಾಪ ಅನುಭವವಾಯಿತು. ಅವಳು ಬೆನ್ನಿಯನ್ನು ಕೇಳಲು ನಿರ್ಧರಿಸಿದಳು. ನೀನು ಯಾವಾಗಲೂ ಪರಾಗವನ್ನು ಸಂಗ್ರಹಿಸುತ್ತೀಯಾ? ನನ್ನಂತೆ ನಿನ್ನೂ ಕೇವಲ ಹೂವುಗಳನ್ನು ಆನಂದಿಸುವ ಆಸೆಯಿಲ್ಲವೇ? ಬೆನ್ನಿ ನಗುವಿನಿಂದ, ಬೆಲ್ಲ, ನಾನು ನಿನ್ನಷ್ಟೇ ಹೂವುಗಳನ್ನು ಪ್ರೀತಿಸುತ್ತೇನೆ. ಆದರೆ ನನ್ನ ಕಠಿಣ ಕೆಲಸ ನಮ್ಮ ಹನಿಯನ್ನು ಚೆನ್ನಾಗಿಯೂ ಬೆಳೆಯಲು ಸಹಾಯ ಮಾಡುತ್ತದೆ. ನಮ್ಮ ಹನಿಯಲ್ಲಿನ ಪ್ರತಿ ಜೇನುನೊಣಗಳು ಒಬ್ಬರೊಬ್ಬರು ತಮ್ಮ ಪಾತ್ರವನ್ನು ನಿರ್ವಹಿಸುತ್ತಾರೆ ಮತ್ತು ನಾವು ಒಟ್ಟಾಗಿ ನಮ್ಮೆಲ್ಲರಿಗೂ ಉತ್ತಮ ಜೀವನವನ್ನು ನೀಡುತ್ತೇವೆ. ನನ್ನ ಕೆಲಸ ಕಷ್ಟವಾಗಬಹುದು, ಆದರೆ ಅದು ನನಗೆ ತೃಪ್ತಿ ಮತ್ತು ಪೂರೈಸುವಿಕೆಯನ್ನು ನೀಡುತ್ತದೆ. ಬೆಲ್ಲ ಬೆನ್ನಿಯ ಮಾತುಗಳನ್ನು ಆಲಿಸಿತು ಮತ್ತು ತನ್ನ ಜೀವನದ ಸೌಂದರ್ಯದೊಡನೆ ತೃಪ್ತಿಯೂ ಕೂಡ ಭಾವನೆಯನ್ನು ಹೊಂದಿಲ್ಲ ಎಂದು ಮನಗಾಣಿಸಿತು. ಅವಳು ಬೆನ್ನಿಗೆ ಸಹಾಯ ಮಾಡಲು ನಿರ್ಧರಿಸಿದಳು, ಅವುಗಳ ಫಲವತ್ತತೆಯಲ್ಲಿ ಸಹಾಯ ಮಾಡಲು. ಸಮಯದ ನಂತರ ಬೆಲ್ಲ ತನ್ನ ಹೆರಿಗೆಗೆ ಸಹಾಯ ಮಾಡುತ್ತಿರುವುದನ್ನು ತಿಳಿದು ಸಂತೋಷವನ್ನು ಕಂಡುಕೊಂಡಳು. 16 ತಿಂಗಳುಗಳು ಹಾದುಹೋಗಿದವು. ಕಾಡು ಬೆಟ್ಟಗಳು ಹೆಚ್ಚು ಹೂವಿನಿಂದ ತುಂಬಿತು. ಹೂವುಗಳು ಹೆಚ್ಚು ಸುಂದರವಾಗಿದ್ದವು. ಬೆಲ್ಲ ಮತ್ತು ಬೆನ್ನಿಯ ಸಂಯುಕ್ತ ಪ್ರಯತ್ನಗಳು ಫಲಿಸಿದವು. ಬೆಲ್ಲ ತನ್ನ ಜೀವನದಲ್ಲಿ ಹೊಸ ಸಂತೋಷ ಮತ್ತು ಗುರಿಯನ್ನು ಕಂಡುಕೊಂಡಳು.